ನಾವು ಇವತ್ತು ಸಂಡಿಗೆ ಹುಳಿ ಮಾಡ್ತಾ ಇದ್ದೀವಿ. ಹಿಂದೆ ನಮ್ಮ ತಾಯಿಯವರೆಲ್ಲ ಸಂಡಿಗೆ ಹುಳಿ ಮಾಡೋರು, ಅದನ್ನ ನೋಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅವರು ನಮ್ಮಮ್ಮ ಬರೀ ತೊಗರಿಬೇಳೆ ಒಂದೇ ಹಾಕಿ ಸಂಡಿಗೆ ಹುಳಿ ಮಾಡ್ತಾ ಇದ್ರು. ಈಗಿನವರೆಲ್ಲ ಮಾಡ್ತಾರೆ, ಕಡಲೆಬೇಳೆನೂ ಹಾಕ್ತಾರೆ. ನಾವು ಅದು ಹಾಕಲ್ಲ. ಅದರಿಂದ ತೊಗರಿಬೇಳೆನ ಒಂದು ಪಾವು ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ತುರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಇಷ್ಟು ಬೇಕು. ಜೀರಿಗೆ ಬೇಕು. ಇದೆಲ್ಲ ತಿರುಕೊಂಡಾದ್ಮೇಲೆ ಇದನ್ನ ನುಚ್ಚಿ ಉಂಡೆ ತರ ಎಲ್ಲ ಉಂಡೆ ಮಾಡಿ ಇಟ್ಕೊಂಡು ಎಣ್ಣೆಲಿ ಕರಿಲೂಬಹುದು, ಇಲ್ಲ ಅಂತಂದ್ರೆ ಆವಿನಲ್ಲಿ ಬೇಯಿಸಿ ಅದಕ್ಕೆ ಹಾಕ್ಬೇಕಾಗುತ್ತೆ. ಇವಾಗ ಇದನ್ನ ತಿರುಕೋತಾ ಇದ್ದೀನಿ, ನೆಂದಿರೋ ಬೇಳೆನ. ಇದಕ್ಕೆ ಕಾಯಿ ತುರಿ ಹಾಕೋತೀನಿ, ಜೀರಿಗೆ ಹಾಕೋತೀನಿ. ಇವಾಗ ಇದಕ್ಕೆ ನೀರ್ ಹಾಕ್ತೇನೆ, ಹಾಗೆ ತಿರುಕೋಬೇಕು. ಇವಾಗ ತಿರುವಿದೀವಲ್ಲ, ಅದನ್ನ ಸ್ವಲ್ಪ ತೆಗೆದಿಟ್ಕೊಳ್ಳೋಣ. ಯಾಕಂದ್ರೆ ಸಾರು ಮಾಡಕ್ಕೆ, ಹುಳಿ ಮಾಡಕ್ಕೆ ಅದ್ರಲ್ಲೇ ಮಾಡ್ಬೇಕು. ಇದನ್ನ ಎತ್ತಿಟ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಅದು ಖಾರ ಬೇಕಲ್ವಾ, ಅದಕ್ಕೆ ಏನ್ ಮಾಡ್ತೀವಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಜೊತೆಗೆ ಇಂಗು ಹಾಕೊಂಡು ಒಂದ್ಸತಿ ತಿರುಕೊಂಡ್ಬಿಡ್ಬೇಕು. ಇವಾಗ ತಿರುವಿರೋದನ್ನ ಈ ತರ ನುಚ್ಚಿನುಂಡೆ ತರ ನಾವು ಸಣ್ಣ ಸಣ್ಣದಾಗಿ ಮಾಡಿ ಇಟ್ಕೋಬೇಕು. ಇದನ್ನ ಎಣ್ಣೆಲಿ ಬೇಕಾದ್ರೆ ಕರಿಬೋದು, ಇಲ್ಲ ಆವಿಲ್ ಬೇಕಾದ್ರೆ ಬೇಯಿಸ್ಬೋದು. ಇವಾಗ ಎಣ್ಣೆ ಇಟ್ಟಿದ್ವಿ, ಎಣ್ಣೆ ಕಾದಿದೆ. ಎಣ್ಣೆಗೆ ಇವಾಗ ನಾವು ತಿರುವಿಟ್ಕೊಂಡಿದೀವಲ್ಲ, ಅದೆಲ್ಲ ಉಂಡೆ ಮಾಡಿದ್ದೀವಿ, ಅದನ್ನ ಕರಿಯಕ್ಕೆ ಹಾಕ್ತಿದ್ದೀವಿ. ಇದನ್ನ ಅಂಬಡೆ ತರ ಕರಿಬಾರ್ದು. ಸ್ವಲ್ಪ ಕರಿದ್ಮೇಲೆ ಹೊರಗಡೆ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ, ಅದು ಸರಿ ಹೋಗುತ್ತೆ. ಇವಾಗ ತಿರುವಿದನ್ನ ಸ್ವಲ್ಪ ತಗೊಂಡಿದೀವಲ್ವಾ, ಅದಕ್ಕೆ ಹುಣಸೆ ಹಣ್ಣು ನೀರು ಹಾಕ್ತೀನಿ. ಅದಕ್ಕೆ ನೀರು ಹಾಕ್ಬೇಕು. ನೀರು ಹಾಕಿ ಹದ ಮಾಡ್ಕೋಬೇಕು. ಎಲ್ಲಾನು ಹದ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಸಾರಿನ ಪುಡಿ ಹಾಕ್ತಾ ಇದ್ದೀವಿ, ಆಯ್ತಾ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಬೇಕದು. ಇವಾಗ ಇದು ಕುದೀತಾ ಇದೆ, ಇದಕ್ಕೆ ನಾವು ಒಗ್ಗರಣೆ ಹಾಕ್ತಾ ಇದ್ದೀವಿ. ಇದು ಚೆನ್ನಾಗಿ ಕುದೀತಾ ಇದೆಯಲ್ಲ, ಇವಾಗ ಇದಕ್ಕೆ ನಾವು ಕರ್ದಿಟ್ಕೊಂಡಿರೋದನ್ನ ಹಾಕ್ಬೇಕು. ಇವಾಗ ನಾನು ಸಂಡಿಗೆ ಹುಳಿ ಮಾಡಿದ್ದೀನಲ್ಲ, ಅದನ್ನ ಮಾಡಿದ್ದೀನಿ, ನೋಡಿದ್ದೀರಿ. ಅದನ್ನ ಮಾಡ್ಕೊಂಡು ತಿಂದ್ಬಿಟ್ಟು ಅದು ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ.